ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊತೀನಿ ಸಖತ್ತಾಗಿದ್ದೀರಾ ಅಂತ. ಇವತ್ತು ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ಅದಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದೆ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸಾಸಿವೆ ಮತ್ತು ಆಯಿಲ್ ಹಾಕಿ ಅದು ಚಿಟಪಟ ಅಂತ ಸೌಂಡ್ ಬಂದಾಗ ಕಡಲೆಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿದ್ರೆ ಮುಗೀತು ಚಿತ್ರಾನ್ನ. ಸೊ ಮಾರ್ನಿಂಗ್ ಎದ್ದು ಡೈಲಿ ರೋಟೀನ್ ಇದೇನೆ ನಂದು. ಬ್ಲ್ಯಾಕ್ ಟೀ ಜೊತೆಗೆ ಸ್ವಲ್ಪ ರಸ ತಿನ್ನುವಂಥ ಅಭ್ಯಾಸ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿದೆ. ಇವತ್ತು ನಾವು ಎಲ್ಲಿಗೂ ಹೊರಟಿದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮೂರು ತಮಿಳ್ನಾಡಿಗೆ ಹೋಗ್ತಿದ್ವಿ. ಸೊ ಅಮ್ಮ ನಾನು ರೆಡಿ ಆದ್ವಿ. ಅಪ್ಪ ಕೆಲ್ಸಕ್ಕೆ ಹೋಗಿದ್ರು, ಕೆಲಸ ಮುಗಿಸ್ಕೊಂಡು ಬರ್ತೀವಿ ಅಂದರು. ಅದಕ್ಕೆ ನಾವು ಬಸ್ಸಿಗೆ ಲೇಟಾಗಿಬಿಡುತ್ತೆ, ಬೇಗ ಹೋಗೋಣ. ನಾವು ಅಂದ್ಕೊಂಡಿದ್ದು ಹಾರೋಹಳ್ಳಿಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ. ಬಟ್ ಇಲ್ಲೇ ಬಸ್ ಬರುತ್ತೆ ಅಂತ ಗೊತ್ತಾಯಿತು. ಡೈರೆಕ್ಟ್ ಮಾರ್ಕೆಟಿಂದ 12:30ಗೆ ಕೋಣನಕುಂಟೆ ಕ್ರಾಸಿಗೆ ಬರುತ್ತೆ. ಸೊ ಇಲ್ಲಿಂದಾನೇ ಬಸ್ ಹತ್ಬಿಡೋಣ ಅಂತ ಅಮ್ಮ ನಾನು ಬೇಗ ಹೋಗೋಣ ಅಂತ ಹೊರಟ್ವಿ. ಕಾದು ಸಾಕಾಯಿತು. ಫೈನಲಿ ಬಸ್ ಬಂತು. ಬಸ್ ಹತ್ಕೊಂಡು ಹೊರಟ್ವಿ. ಅಲ್ಲೇ ಸೈಡಲ್ಲಿ ನೋಡಿದ್ರೆ ಅಣ್ಣ ಕೂತಿದ್ರು ಹಿಂದೆ. ಅವರು ಕೆಲ್ಸಕ್ಕೆ ಹೋಗಿದ್ರು. ಸೊ ಕೆಲಸ ಮುಗಿಸ್ಕೊಂಡು ಬರ್ತಿದ್ರಲ್ವ, ಎಲ್ಲರೂ ಒಟ್ಟಿಗೆ ಹೋದ್ವಿ. ಎಷ್ಟು ಮಳೆ ಅಂತೀರಾ. ನಮ್ಮದು ತಮಿಳ್ನಾಡಾಗಿರೋದ್ರಿಂದ ಕರ್ನಾಟಕದಿಂದ ಕೆಲವ್ರು ಕೇಳ್ತಾರೆ ನಿಮ್ಮೂರು ದೂರ ಆಗಲ್ವಾ ಅಂತ. ಏನೂ ಇಲ್ಲ, ಬೆಂಗಳೂರಿಂದ ಒಂದು 2.5 ಅಥವಾ 3 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಮಾತಾಡ್ಕೊಂಡಿದ್ವಿ. ನನಗೂ ನಮ್ಮ ದೊಡ್ಡಪ್ಪನಿಗೂ ಬೆಳ್ಳುಳ್ಳಿ ಬಿಡಿಸೋ ಕೆಲಸ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಹರಟೆ ಹೊಡ್ಕೊಂಡು ನೈಟ್ ಊಟ ಮಾಡಿದ್ವಿ. ರಸಮ್ ಮತ್ತು ಬೋಂಡಾ ರೈಸ್ ಮಾಡಿದರು. ಅದಾದಮೇಲೆ ನೈಟ್ ನಿದ್ದೆ ಮಾಡೋವಾಗ ನಾನು ನಮ್ಮ ಅತ್ತಿಗೆ ಮಾತಾಡ್ಕೊಂಡು ಅದು ಇದು ಏನೇನೋ ತೋರಿಸಿದ್ರು. ನಾನು ನೋಡಿಕೊಂಡು ನಿಜವಾಗ್ಲೂ ಹಳ್ಳಿ ವಾತಾವರಣನೇ ಒಂಥರ ಸಖತ್ತಾಗಿರುತ್ತೆ ಅಲ್ವಾ. ಎಲ್ಲ ಆದಮೇಲೆ ಇದು ಸೆಕೆಂಡ್ ಡೇ ವೀಡಿಯೋ. ನಾನು ಮಾರ್ನಿಂಗ್ ಎದ್ದು ನೀಟಾಗಿ ಫ್ರೆಶ್ ಅಪ್ ಆದೆ. ಯಾಕೆ ಅಂತ ಹೇಳಿದ್ರೆ ಮನೆಗೆ ಬುದಿಯವ್ರು ಬರ್ತಿದ್ರು, ಗುರುಗಳು. ಸೊ ಅವ್ರು ಬರ್ತಿದ್ರು, ಅದಕ್ಕೋಸ್ಕರ ಪೂಜೆ ಇರುತ್ತಲ್ವ. ಸೊ ಬೇಗ ಎದ್ದು ಫ್ರೆಶ್ ಅಪ್ ಆಗಿದ್ದೆ ನಾನು. ಅದಾದಮೇಲೆ ಅಲ್ಲೆಲ್ಲ ಅಡುಗೆ ಮಾಡ್ತಿದ್ರು. ನಾನು ನೋಡ್ತಿದ್ದೆ ಏನೇನು ಮಾಡ್ತಿದ್ದಾರೆ ಅಂತ. ಸೊ ತುಂಬ ವೆರೈಟೀಸ್ ಮಾಡಿದರು. ನಾನು ಸಪೋರ್ಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರೇ ದೊಡ್ಡವರೇ ತುಂಬ ಜನ ಇದ್ರಲ್ವ. ಸೊ ಅವರವರೇ ಮಾಡ್ಕೊತಿದ್ರು. ಎಲ್ಲರೂ ಸಹ ಒಂದೊಂದು ಕೆಲಸಗಳನ್ನ ತಗೊಂಡು ತುಂಬ ಜನ ಇದ್ದಾಗ ಈಸಿಯಾಗಿ ಆ ಒಂದು ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದೇ ನೋಡಿ ನಮ್ಮೂರು. ಇದು ನಮ್ಮ ದೊಡ್ಡಪ್ಪವ್ರ ಮನೆ. ಈ ಥರ ಇದೆ ನಮ್ಮದೇ ಒಂದು ಏರಿಯಾ. ಇಲ್ಲಿ ನಾವು ಒಂದು 3 ಮನೆ ಇದ್ದೀವಿ. ಈ ಊರಲ್ಲಿ ಒಂದು 4 ಮನೆ ನಮ್ಮ ಜನ ಇರ್ಬೋದು ಅಷ್ಟೇ. ಈ ಮನೇಲೇ ಈ ಸೈಡ್ ಕಾಣಿಸ್ತಿದೆಯಲ್ಲ, ಈ ಮನೇಲೆ ಪೂಜೆ ನಡೀತಿರೋದು ಇವತ್ತು. ಇದು ನಮ್ಮ ದೊಡ್ಡಪ್ಪ ಅವರ ಮನೆ, ಅಂದರೆ ನಮ್ಮ ಅಪ್ಪ ಅಲ್ವಾ, ಅವರ ದೊಡ್ಡಪ್ಪ ಅವರ ಮಗನ ಮನೆ. ಸೊ ಇಲ್ಲೆಲ್ಲ ಈ ಥರ ಎಲ್ಲ ಇತ್ತು. ಅದಾದಮೇಲೆ ನಾನು ಪೂಜೆ ಮುಗಿಸ್ಕೊಂಡು ಬಂದೆ. ಸೊ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಲ್ವಾ. ವಿಭೂತಿನೇ ಹಾಗೆ. ನಮ್ಮ ಒಂದು ಲಿಂಗಾಯತ್ಸಿಗೆ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನಂತೂ ಸಖತ್ತಾಗಿ ಕಾಣಿಸ್ತಿದ್ದೆ ಅಂತ ಸುಮ್ಮನೆ ಕ್ಯಾಶುಯಲಾಗಿ ವೀಡಿಯೋ ಮಾಡ್ಕೊತಿದ್ದೆ. ಆ್ಯಂಡ್ ತಮಿಳ್ನಾಡು ಕರ್ನಾಟಕ ಬಾರ್ಡರ್, ಅಂದರೆ ಆ ಸೈಡು ತಮಿಳ್ನಾಡು, ಈ ಸೈಡ್ ಬಂದರೆ ಕರ್ನಾಟಕ. ನಮ್ಮದು ಸ್ವಲ್ಪ ತಮಿಳ್ನಾಡಿಗೆ ಸೇರ್ಕೊಬಿಟ್ಟಿದೆ ಅಷ್ಟೇ. ಅಲ್ಲಿ ಹತ್ರನೇ ಇದು. ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ವೀಡಿಯೋ ಮಾಡ್ಕೊಂಡಿದ್ದು ಅಲ್ಲೆಲ್ಲ ಎಣ್ಣೆ ಸೊಪ್ಪು ಅದನ್ನೆಲ್ಲ ಕುಯ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಇದ್ವಿ. ನಿಜವಾಗ್ಲೂ ಹಳ್ಳಿ ವಾತಾವರಣನೇ ಒಂಥರ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸಿಟಿಲಿ ಇದ್ದವ್ರಿಗೆ ಒಂಥರ ಹಳ್ಳಿಗೆ ಹೋದ್ರೆ ಒಂಥರ ವಾತಾವರಣ. ನೋಡಿ ಇದು ತಮಿಳ್ನಾಡು. ನಮ್ಮೂರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದಷ್ಟೇ. ಸೊ ಇದು ಇಲ್ಲಿ ಲೈನ್ ಹಾಕಿದ್ದಾರೆ. ಆ ಕಡೆ ತಮಿಳ್ನಾಡು, ಇದು ಕರ್ನಾಟಕ. ಸೊ ಅಷ್ಟೇ. ನಮ್ಮೂರಲ್ಲಿಂದ ಇಲ್ಲಿ ಬಸ್ ಸ್ಟಾಪಿಂದ ನಾವು 2.5 ಅಥವಾ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನಮ್ಗೆ ಊರಿಗೆ ಬಸ್ ಇಲ್ಲ. ಆ ಸೈಡಿಂದ ಬಂದರೆ ತಮಿಳ್ನಾಡು ಬಸ್ ಬರುತ್ತಷ್ಟೇ. ಈ ಸೈಡಿಂದ ಯಾವುದೇ ಕರ್ನಾಟಕದ ಬಸ್ ಬರೋಲ್ಲ. ತಮಿಳ್ನಾಡು ಬಸ್ ಬಂದ್ರೂ ಸಹ ದಿನಕ್ಕೆ 2 ಟೈಮ್ ಬರೋದು ನಮ್ಮೂರಿಗೆ. ಸೊ ಅಲ್ಲಿ ಅಪ್ಪ ಚಿಕ್ಕಪ್ಪ ಎಲ್ಲ ಅವ್ರೂರನ್ನೋರಲ್ವ ತುಂಬ. ಸೊ ಎಲ್ಲರೂ ಮಾತಾಡ್ಸಿದ್ರು. ಯಾಕಂತ ಹೇಳಿದ್ರೆ ನಾವು ಇರೋದು ಹೊರಗಡೆ ಇರೋದ್ರಿಂದ, ಊರಿಗೆ ಯಾವಾಗಲೂ ಒಂದೊಂದು ಟೈಮ್ ಹೋಗೋದ್ರಿಂದ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ. ಅಪ್ಪಗೂ ಅಷ್ಟೇ, ಅಲ್ಲೋದ್ರೆ ಒಂಥರ ಖುಷಿ. ಸೊ ಎಲ್ಲ ಮುಗಿಸ್ಕೊಂಡು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಬೆಂಗಳೂರಿಗೆ ಬರ್ತಾ ಇದ್ವಿ. ನಿಜವಾಗ್ಲೂ ನಮ್ಮೂರೇ ಒಂಥರ ಖುಷಿ. ಒಂಥರ ಚೆನ್ನಾಗಿರುತ್ತೆ. ವೆದರ್ ಆಗಿರ್ಬೋದು ಎಲ್ಲ. ಸಿಟಿಗಿಂತ ಹಳ್ಳಿನೇ ವಾಸಿ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.